ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ಗುರುವಾರ ನಗರದ ಪೊಲೀಸ್ ಹಳೆ ಸಿಆರ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ VSV ಪ್ರಸಾದ್ ಅವರು ಮಾತನಾಡಿ, ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅತ್ಯಂತ ಖುಷಿ ಅನಿಸ್ತಾ ಇದೆ ಮತ್ತು ನಾನು 23 ವರ್ಷದಿಂದ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ ಮತ್ತು ಈ ಧ್ವಜ ದಿನಾಚರಣೆಯ ದಿನದಂದು ದೇಣಿಗೆ ಸಂಗ್ರಹ ಮಾಡುತ್ತೀರಿ. ಆದರೆ ದೇಣಿಗೆ ಅನ್ನುವಂತಹ ಹೆಸರನ್ನ ದಯವಿಟ್ಟು ಬದಲಾವಣೆ ಮಾಡಿ. ನಾವೆಲ್ಲರೂ ಅಂದ್ರೆ ಇಡೀ ಕರ್ನಾಟಕದ ಜನತೆ ಪೊಲೀಸ್ ಇಲಾಖೆಯ ಜೊತೆ ಇದೆ. ನಾವು ಸೇವೆಯನ್ನ ಮಾಡ್ತೀವಿ ಹೊರತು ದೇಣಿಗೆಯನ್ನಲ್ಲ ಎಂದು ಹೆಮ್ಮೆಯ ಪೊಲೀಸ್ ಇಲಾಖೆ ಬಗ್ಗೆ ಹಾಡಿ ಹೊಗಳಿ ಗೌರವಿಸಿದರು. ಧ್ವಜ ಮಾರೋದು ಮೂಲಕ ದೇಣಿಗೆ ಸಂಗ್ರಹಿಸ್ತಾ ಇರೋದು ಅಂತ ಅದು ಆ ವರ್ಡ್ ಚೇಂಜ್ ಮಾಡ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ದೇಣಿಗೆ ಅನ್ನೋದು ಬಹಳ ರಾಂಗ್ ವರ್ಡ್. ಇಟ್ ಶುಡ್ ಬಿ ಸಮಥಿಂಗ್ ಲೈಕ್ ನಾವು ಸಹಾಯ ಮಾಡಬೇಕು ಅಥವಾ ಸೇವಾ ಮಾಡಬೇಕು. ನಾವು ಮಾಡ್ತಾ ಇರೋದು ದೇಣಿಗೆ ಅಲ್ಲ, ಸಹಾಯ ಅಥವಾ ಸೇವಾ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ದೇಶಕ್ಕಾಗಿ, ನಮ್ಮ ಸಲುವಾಗಿ, ನಮ್ಮ ಶಾಂತಿ ಸುಸ್ಥಿರ ಸಲುವಾಗಿ ಸಮಾಜಕ್ಕೆ ತಮ್ಮನ್ನೇ ತಾವು ತೊಡಗಿಸಿಕೊಂಡು ತಮ್ಮ ಇಡೀ ಜೀವನ ಅರ್ಪಿಸ್ತಾ ಇರುವಂಥ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿದವರಿಗೆ ನಾವು ಜೀವನ ಪರ್ಯಂತ ಚಿರಋಣಿಯಾಗಿರಬೇಕು. ಯಾಕಂದರೆ ಇದರಲ್ಲಿ ಇವತ್ತು ಇಲಾಖೆಯಲ್ಲಿ ಸೇರಿರುವಂಥ ಸೋಮನಿ ಅಂದರೆ ಗ್ರಾಡ್ಯುಯೇಟ್ಸ್ ಇದ್ದಾರೆ, ಇಂಜಿನಿಯರಿಂಗ್ ಓದಿದ್ದವರಿದ್ದಾರೆ. ಇಂಥ ಎಲ್ಲ ವ್ಯಕ್ತಿಗಳು ಇವತ್ತು ಪೊಲೀಸ್ ಇಲಾಖೆ ಸೇರಿ ತಮ್ಮನ್ನು ತಾವು ಈ ಸಮಾಜ ಸೇವಕ್ಕಾಗಿ, ದೇಶ ಸೇವಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಸೇರಿ ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಹಗಲಿಲ್ಲದೆ, ರಾತ್ರಿ ಇಲ್ಲದೆ, ಮಳೆ ಇಲ್ಲದೆ, ಬಿಸಿಲಿಲ್ಲದೆ ಎಲ್ಲ ಸಂದರ್ಭದಲ್ಲಿನೂ ಅವರು ಈ ಸೇವೆ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ, ಇಲಾಖೆಯಲ್ಲಿ ಒಳ್ಳೆಯ ಕ್ರಮಬದ್ಧ ಕೆಲಸ ಮಾಡಿದವರಿಗೆ ಗೌರವಿಸಿ ಸನ್ಮಾನಿಸಿ ಪದಕ ನೀಡಿ ಹಾಗೂ ದೇಣಿಗೆಯನ್ನು ಸಂಗ್ರಹಿಸಿ ನಿವೃತ್ತ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿಗೆ ಬಹುದೊಡ್ಡ ಮೊತ್ತವನ್ನು ಬಳಸುವುದು ಹಾಗೂ ಇನ್ನಿತರೆ ಚಟುವಟಿಕೆ ಪ್ರಸ್ತುತಪಡಿಸುವ ಒಳ್ಳೆಯ ವೇದಿಕೆ ಇದಾಗಿದೆ ಎಂದರು. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಒಂದು ಧ್ವಜ ಅಂತ ಸಿಕ್ಕಂತಹ ಸುದಿನ ಇವತ್ತು. ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದಂಥವರು, ತುಂಬ ಶಿಸ್ತಿನಿಂದ ಕ್ರಮಬದ್ಧವಾಗಿ ಕರ್ತವ್ಯ ನಿರ್ವಹಣೆ ಮಾಡಿದಂಥವರು, ಅವರ ಪೊಲೀಸ್ ಇಲಾಖೆಯ ಕೊಡುಗೆಗಾಗಿ ಪದಕಗಳನ್ನು ನೀಡಿ ಗೌರವಿಸುವಂಥದ್ದು. ಅದರ ಜೊತೆಗೆ ಪೊಲೀಸ್ ನಮ್ಮದು ಏನು ಫ್ಲ್ಯಾಗ್ ಇದೆ ಅದನ್ನು ನಾವು ನೀಡೋದ್ರ ಮುಖಾಂತರ ಸಾರ್ವಜನಿಕರಿಂದ ದೇಣಿಗೆಯನ್ನು ಪಡೆದು ಅದರ ಭಾಳ ದೊಡ್ಡ ಮೊತ್ತವನ್ನು ನಿವೃತ್ತ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿಗೆ ಉಪಯೋಗ ಮಾಡುವಂಥದ್ದು ಸೇರಿದಂತೆ ಭಾಳಷ್ಟು ಪೊಲೀಸ್ ಇಲಾಖೆಯ ಚಟುವಟಿಕೆಗಳನ್ನು ನಾವು ಪ್ರಸ್ತುತಪಡಿಸುವಂಥ ಒಂದು ಸುಂದರ ವೇದಿಕೆ ಇದಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ನಿವೃತ್ತ ಅಧಿಕಾರಿ MA ಪಟ್ಟಣ್, ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, DCP ಶ್ರುತಿ, DCP ರವೀಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.